ನೆಲಮಂಗಲ ಆರ್ಟಿ ಆಫೀಸ್ ಹತ್ರನೇ ಏನಾದ್ರೂ ಒಂದು ಸೈಟ್ ತಗೋಬೇಕಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇದು ಬಂದ್ಬಿಟ್ಟು BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ನೆಲಮಂಗಲ ಆರ್ಟಿ ಇಂದ ಕೇವಲ ಒಂದು 200 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹೊಸ ವಿಡಿಯೋ ಜೊತೆ ಬಂದಿನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ ಮೇಡಮ್ ಒಂದು ಒಳ್ಳೆ ಪ್ರಾಪರ್ಟಿನ ಯಾವ್ದಾದ್ರು ತೋರಿಸಿ ಅಂತ ಹೇಳ್ಬಿಟ್ಟು, ಎಲ್ಲಪ್ಪ ತೋರಿಸಿ ಅಂತ ಕೇಳ್ತಾ ಇದ್ರೆ ನೆಲಮಂಗಲ ಆರ್ಟಿ ಆಫೀಸ್ ಇದ್ರೆ ಯಾವ್ದಾದ್ರು ಸೈಟ್ ಗಳಿದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿನಿ ಅಂತ ಹೇಳಿದ್ರೆ ನೆಲಮಂಗಲ RTO ಇಂದ ಕೇವಲ ಒಂದು 200 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನೋಡ್ತಾ ಇರ್ಬೋದು ಸಾಕಷ್ಟು ಅಕ್ಕಪಕ್ಕ ಅಂತೂ ಸರೌಂಡಿಂಗ್ ಆವಾಗಲೇ ಸಾಕಷ್ಟು ಮನೆಗಳಾಗೋಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲೇನ್ ಬಿಲ್ಡಿಂಗ್ ಕಾಣಿಸಿದೆ, ಯೆಲ್ಲೋ ಕಲರ್ ಟ್ಯಾಂಕ್ ಏನ್ ಬಿಲ್ಡಿಂಗ್ ಕಾಣಿಸಿದೆ ಅದೇ ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲ RTO ಆಗಿರುತ್ತೆ. ಅಲ್ಲಿಂದ ಕೇವಲ ಒಂದು 200 ಮೀಟರ್ಸ್ ಅಲ್ಲೇ. ಇದು ಯಾವ್ದಿಂದ ಅಪ್ರೂವ್ ಆಗಿದೆ ಅಂತ ಹೇಳಿದ್ರೆ BMRD ಅಪ್ರೂವ್ ಆಗಿರುವಂತ ಇಂಡಿವಿಜುವಲ್ ಏಕಾತ ಆಗಿರುವಂತ ಸೈಟ್ಸ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಂಡು ಬರೋಂತ ಸೈಟ್ಸ್ ನ ಇವತ್ತು ಯಾರಪ್ಪ ಪರಿಚಯ ಮಾಡ್ಸಿದ್ರ ಅಂತ ಹೇಳಿದ್ರೆ VCNR ಪ್ರಾಪರ್ಟೀಸ್ ಅವರು ಇನ್ನೊಂದು ಹೊಸ ಲೇಔಟ್ ನ ಮಾಡಿದ್ರೆ. ಈಗಾಗಲೇ ಅವರ ಕಂಪ್ನಿದು ಇನ್ನೊಂದು ವಿಡಿಯೋ ಕೂಡ ನಾವು ಮಾಡಿದೀವಿ. ಹಾಗೆ ಇವಾಗ ಇನ್ನೊಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ ನೆಲಮಂಗಲ RTO ಆಫೀಸ್ ಹತ್ರನೇ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಮ್ ಜೊತೆ ಪ್ರೇಮ ಮೇಡಮ್ ಅವರಿದ್ದಾರೆ, ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಮಾಡೋಣ ಬನ್ನಿ. ಇವತ್ತು ನಮ್ ಜೊತೆ ಪ್ರೇಮ ಮೇಡಮ್ ಅವರಿದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾವು ಚೆನ್ನಾಗಿದ್ದೀವಿ ಮ್ಯಾಮ್. ಮ್ಯಾಮ್ ಲಾಸ್ಟ್ ಟೈಮ್ ಕೂಡ ನಿಮ್ಮ ಕಂಪ್ನಿದು VCNR ಗ್ರೂಪ್ಸ್ ಅವ್ರದ್ದು ಒಂದು ಲೇಔಟ್ ನ ಮಾಡಿದ್ವಿ ಲಾಸ್ಟ್ ಟೈಮ್. ಮತ್ತೆ ಈ ಸಲ ಇನ್ನೊಂದು ಲೇಔಟ್ ನ ಮಾಡಿದೀರಾ ಅಲ್ವಾ ಮ್ಯಾಮ್? ಹೌದು ಮೇಡಮ್. ಹಾಗಾದ್ರೆ ಈ ಲೇಔಟ್ ಹೆಸರೇನ್ ಕೊಟ್ಟಿದ್ದೀರಾ ಮೇಡಮ್? ಮೇಡಮ್, ಇದು NGG ಗಾರ್ಡೇನಿಯಾ ಎ ಡ್ರೀಮ್ ಪ್ರಾಜೆಕ್ಟ್ ಬೈ VCNR ಗ್ರೂಪ್. ಓಕೆ ಮೇಡಮ್, ಬ್ಯೂಟಿಫುಲ್ ಪ್ರಾಜೆಕ್ಟ್ ಮಾಡಿದೀರಾ ಮೇಡಮ್. ನಾನ್ ನೋಡ್ದಂಗೆ ಈ ಎದುರುಗಡೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಅವಾಗ್ಲೇ ನೋಡ್ಬೋದು ಸಾಕಷ್ಟು ಮನೆಗಳಾಗೋಗಿದೆ. ಹಾಗೆ ಇದೇ ಎಂಟ್ರೆನ್ಸ್ ಅಲ್ವಾ ಮೇಡಮ್? ಹೌದು ಮೇಡಮ್, ಇದೇ ಎಂಟ್ರೆನ್ಸ್. ಇದೇ ಎಂಟ್ರೆನ್ಸ್. ಹಾಗಾದ್ರೆ ಬನ್ನಿ ಮೇಡಮ್ ಹೊರಡ ಹೋಗೋಣ. ಮೇಡಮ್ ಹಾಗಾದ್ರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಎಲ್ಲ ಆಗೋಗಿದೆ ಅಲ್ವಾ ಮೇಡಮ್? ಇದು ಮೇಡಮ್ ಫುಲ್ಲಿ ಡೆವಲಪ್ಮೆಂಟ್ ಆಗಿದೆ. ಓಕೆ, ಇದೇ ಎಂಟ್ರೆನ್ಸ್ ಅಲ್ವಾ ಮೇಡಮ್? ಇದು ಎಂಟ್ರೆನ್ಸ್ ಗೇಟ್ ಕೊಟ್ಟಿದ್ದೀರಾ? ಓಕೆ ಮ್ಯಾಮ್, ಇದೇ ಗೇಟೆಡ್ ಕಮ್ಯುನಿಟಿನಾ ಮೇಡಮ್ ಇದು? ಹೌದು ಮೇಡಮ್, ಗೇಟೆಡ್ ಕಮ್ಯುನಿಟಿ ಇದೆ. ಓಕೆ, ಇದು ಲೇಔಟ್ ಆಫೀಸ್ ಮೇಡಮ್. ಲೇಔಟ್ ಆಫೀಸ್ ಇಂದ ಮಾಡಿ ವಿಸಿಟರ್ಸ್ ಗೆ ಅಟೆಂಡ್ ಮಾಡೋದಕ್ಕೆ. ಹಾಗಾದ್ರೆ ಲೇಔಟ್ ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಮಾಡೋಣ ಮೇಡಮ್. ಮೇಡಮ್ ಬನ್ನಿ. ಓಕೆ ಮೇಡಮ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೋಸ್ಕರ, ಹಾಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಮ್ಯಾಮ್. ಫಸ್ಟ್ಲಿ ವೆಲ್ಕಮ್ ಟು ಅವರ್ ಪ್ರಾಪರ್ಟೀಸ್ ಮೇಡಮ್, VCNR ಪ್ರಾಪರ್ಟೀಸ್. ಇದು ಒಂದು VCNR ಪ್ರಾಪರ್ಟೀಸ್ ಇಂದ ಲಾಂಚ್ ಆಗಿರೋದು. BMRD ಅಪ್ರೂವ್ಡ್ ಲೇಔಟ್. ಮೇಡಮ್, ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಮ್ಯಾಮ್? ಆಫೀಸ್ ಲೊಕೇಶನ್ ನೆಲಮಂಗಲ ಟೌನ್ ಮೇಡಮ್, ಬಿನ್ಮಂಗಲ ನರ್ಸರಿ ಸ್ಟಾಪ್ ಅಲ್ಲಿ ಬರುತ್ತೆ. ಅಲ್ಲಿ ಆಫೀಸ್ ಮೇಡಮ್. ಹಾಗಾದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಮ್ಯಾಮ್? ನಾವು ವೇರಿ ನಿಯರ್ NH4 ಇಂದ ನಿಯರ್ ಬೈ ಅಲ್ಲಿ RTO ಆಫೀಸ್ ನಿಯರ್ ಬೈ ಗೌಡಳ್ಳಿ ಅನ್ನೋ ಲೊಕೇಶನ್ ಅಲ್ಲಿ ಇದೀವಿ. ಹೌದು ಮೇಡಮ್, ಅಲ್ಲಿ ಏನ್ ಕಾಣಿಸ್ತಾ ಇದೆ ಬಿಲ್ಡಿಂಗ್ ಅದೇ ಅಲ್ವಾ ಮೇಡಮ್? ಮೇಡಮ್ ಅದೇನೆ RTO ಆಫೀಸ್, ನೆಲಮಂಗಲ. ಹೌದು, ನೆಲಮಂಗಲ RTO ಆಫೀಸ್. ಓಕೆ, RTO ಆಫೀಸ್ ಇಂದ ಎಷ್ಟು ದೂರ ಆಗ್ಬೋದು ಮೇಡಮ್? ನಮ್ ಜಸ್ಟ್ ವಾಕಬಲ್ ಇದೆ, 200 ಮೀಟರ್ಸ್ ಇದೆ ಅಷ್ಟೇ. ಜಸ್ಟ್ 200 ಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಹೌದು ಮ್ಯಾಮ್. ಮೇಡಮ್, ಮೇನ್ ಕ್ವಶನ್, ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಆಗುತ್ತೆ? ಇದು BMRD ಅಪ್ರೂವ್ಡ್ ಲೇಔಟ್ ಮೇಡಮ್. ಓಕೆ, ಏಕಾತ ಆಗುತ್ತೆ. ಏಕಾತ, ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ ಮ್ಯಾಮ್? ಮೇಡಮ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ, ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಎಕರೆ ಅಲ್ಲಿ ಮಾಡಿದಿರಾ ಮೇಡಮ್ ಈ ಲೇಔಟ್ ನ? ಇದು ಅರೌಂಡ್ 5 acres ಅಲ್ಲಿ ಇದೆ ಮೇಡಮ್. 5 acres. 5 acres. ಹಾಗಾದ್ರೆ ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಮ್ಯಾಮ್? 66 ಇದೆ. 66 ರೈಟ್ ಇದೆ.
ಓಕೆ ಮ್ಯಾಮ್ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ? 30-40, 30-50, 40x40 ಔಟ್ ಮೆಜರ್ಮೆಂಟ್ಸ್ ಇದೆ. ಕಾರ್ನರ್ ಸೈಡ್ಸ್ ಏನಾದ್ರು? ಯಾ ಮೇಡಮ್, ಕಾರ್ನರ್ ಸೈಡ್ಸ್ ಅವೈಲೇಬಲ್ ಇದೆ. ಕಾರ್ನರ್ ಸೈಡ್ಸ್ ಕೂಡ ಅವೈಲೇಬಲ್ ಇದೆ. ಮೇಡಮ್ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಮೇಡಮ್? ಬನ್ನಿ ಮೇಡಮ್ ತೋರಿಸ್ತೀವಿ. ಓಕೆ ಬನ್ನಿ ವೀಕ್ಷಕರೇ. ಮೇಡಮ್ ಇಂಡಿವಿಜುವಲ್ ಸೈಟ್ಗೂ ಮಾರ್ಕಿಂಗ್ ಆಗಿದೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ. ಮೇಡಮ್ ಇಂಡಿವಿಜುವಲ್ ಸೈಟ್ಸ್ಗೆ ಸ್ಯಾನಿಟರಿ ಕನೆಕ್ಷನ್ ಆಗಿದೆ. ಏನ್ ಮೇಡಮ್ ಸೈಟ್ ಎದುರುಗಡೆನೆ ರ್ಯಾಂಪ್ಸ್ ಹಾಕಿದ್ರಾ? ಇಲ್ಲಿ ಒಂದೇ ಸೈಡ್ ಹಾಕಿದ್ರೆ ಎಲ್ಲಾ ಕಡೆ ಹಾಕಿದಿರಾ ಮೇಡಮ್? ಎಲ್ಲಾ ಸೈಟ್ಗೂ ಹಾಕಿದೀವಿ. ಓಕೆ, ಇಡೀ ಲೇಔಟ್ ಅಲ್ಲಿ ಪ್ರತಿಯೊಂದು ಸೈಡ್ಗೂ ರ್ಯಾಂಪ್ಸ್ ಹಾಕಿದೀರಾ? ಹೌದು ಮೇಡಮ್. ಓಕೆ ಮೇಡಮ್, ಒಂದ್ ಪುಟಾಣಿ ಗಾರ್ಡನ್ ಕೂಡ ಮಾಡಿದೀರಾ ಮೇಡಮ್ ಸೈಟ್ ಎದುರುಗಡೆ? ಹಾ ಮೇಡಮ್, ನೀವು ನೋಡ್ಬೋದು ಎಲ್ಲಾ ಲೇಔಟ್ ಅಲ್ಲೂ ಇಂಡಿವಿಜುವಲ್ ಸೈಟ್ ಮುಂದೆ 2 or 3 ಪ್ಲಾಂಟ್ಸ್ ಹಾಕಿದೀವಿ ಅಲ್ವಾ? ಅಂದ್ರೆ ಗ್ರೀನರಿ ಕೂಡ ಮೇಂಟೈನ್ ಮಾಡ್ತಾ ಇದೀರಾ? ಹೌದು ಅಲ್ವಾ ಮೇಡಮ್. ಮ್ಯಾಮ್? ಹೌದು ಮೇಡಮ್, ನೀವು ನೋಡ್ತಿರ್ಬೋದು ಡಿಸೈನರ್ ಸ್ಟ್ರೀಟ್ ಲೈಟ್ ಹಾಕ್ಸಿದೀವಿ. ಇಡೀ ಲೇಔಟ್ ಗೆ ಹಾಕಿದೀರಾ? ಹೌದು ಮೇಡಮ್. ಬೇಸಿಕ್ ಕಮ್ಯುನಿಟೀಸ್ ಬಗ್ಗೆ ಹೇಳಿದ್ರೆ ಮೇಡಮ್, ವಾಟರ್ ಸೋರ್ಸ್ ಯಾವ ತರ ಕೊಟ್ಟಿದ್ದೀರಾ ಮೇಡಮ್? ಮೇಡಮ್ ಎವ್ರಿ ಸೈಡ್ ಕೂಡ ಇಂಡಿವಿಜುವಲ್ ವಾಟರ್ ಲೈನ್ ಆಗಿದೆ, ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಓಕೆ, ಇದು ನಿಮ್ದೇ ಲೇಔಟ್ ಅಲ್ವಾ ಮೇಡಮ್? ಹೌದು ಮೇಡಮ್. ಲೇಔಟ್ ಗೆ ರೋಡ್ ಮಾಡಿದೀರಾ? ಎಷ್ಟಡಿ ರೋಡ್ ಕೊಟ್ಟಿದ್ದೀರಾ ಮೇಡಮ್ ಇದು? ಮೇಡಮ್ ಮೇನ್ ರೋಡ್ ಬಂದು 40 feet ಇದೆ, ಓಕೆ. ಸಬ್ ರೋಡ್ ಬಂದು 30 feet ಇದೆ. ಇದು ಬಂದ್ಬಿಟ್ಟು 40 feet ರೋಡ್ ಬರುತ್ತೆ ಮೇನ್ ರೋಡ್. ಸಬ್ ರೋಡ್ಸ್ ಎಲ್ಲ ಬಂದ್ಬಿಟ್ಟು 30 feet ಬರುತ್ತೆ. ಎಲ್ಲ ಸಿಸಿ ರೋಡ್ಸ್ ಅಲ್ವಾ ಹೌದು ಮೇಡಮ್? ಮೇಡಮ್. ಮೇಡಮ್ BMRD ಅಪ್ರೂವ್ ಆಗಿದೆ ಅಂತ ಹೇಳ್ತಾ ಇದೀರಾ ಮೇಡಮ್? BMRD ಅಪ್ರೂವ್ ಪ್ರಕಾರ CA ಜಾಗ ಹಾಗೆ ಪಾರ್ಕ್ ಏರಿಯಾ ಬಿಟ್ಟಿರ್ಬೇಕು. ಎಲ್ಲಿ ಕೊಟ್ಟಿದ್ದೀರಾ ಮೇಡಮ್ ಲೇಔಟ್ ಗೆ? ಪಾರ್ಕ್ CA ಇಲ್ಲೇ ಇದೆ, ಬನ್ನಿ ಮೇಡಮ್ ತೋರಿಸ್ತೀನಿ. ಓಕೆ ಬನ್ನಿ ವೀಕ್ಷಕರೇ. ನೋಡಿ ಮೇಡಮ್, ಇದೆ ಪಾರ್ಕ್ ಏರಿಯಾ ಕೊಟ್ಟಿರೋದು. ಇದೇನಾ ಮೇಡಮ್ ಪಾರ್ಕ್ ಏರಿಯಾ ಕೊಟ್ಟಿರೋದು? ಹಾಗೆ ಬೆಳಗ್ಗೆ ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡಿದಿರಲ್ವಾ ಮ್ಯಾಮ್? ಹೌದು. ಪಾರ್ಕ್ ವಿತ್ ವಾಕಿಂಗ್ ಏರಿಯಾ ಎರಡು ಕೂಡ ಇದೆ. ಮಾಡಿದ್ದೀರಾ? ಹಾಗಾದ್ರೆ CA ಜಾಗ ಹೋಗಿ ನೋಡ್ಕೊಂಡ್ ಬರೋಣ ಮೇಡಮ್? ಹಾ ಮೇಡಮ್ ಬನ್ನಿ. ಮೇಡಮ್ ನೋಡಿ ಮೇಡಮ್, ಇಲ್ಲೇ CA ಜಾಗ ಕೊಟ್ಟಿರೋದು. ಇಲ್ಲಿ ಜಾಗ ಕೊಟ್ಟಿದ್ದೀರಾ ಮೇಡಮ್? ಪಕ್ಕದಲ್ಲೇ ಪಾರ್ಕ್ ಇದೆ, ಪಕ್ಕದಲ್ಲೇ CA ಜಾಗ ಕೂಡ ಕೊಟ್ಟಿದ್ದೀರಾ? ಎಸ್ ಮೇಡಮ್. ಇವಾಗ ಯಾರಾದ್ರೂ ಸೈಟ್ ಬಂದು ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರೂ ಇಷ್ಟ ಆಯ್ತು, ಅವ್ರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅನ್ಕೊಂಡಿರ್ತಾರೆ. ಮೇನ್ ಅವ್ರು ನೋಡೋದು ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಹಾಗೆ ಗ್ರೋಸರಿ ಶಾಪ್ಸ್. ಇದೆಲ್ಲ ನಿಯರ್ ಬೈ ಹೆಂಗಿದೆ ಮ್ಯಾಮ್ ಲೇಔಟ್ ಇಂದ? ಮೇಡಮ್ ಎಲ್ಲ ವೆರಿ ನಿಯರೆಸ್ಟ್ ಇದೆ, ಎಲ್ಲ ಅರೌಂಡ್ 10 minutes to 15 minutes ಡ್ರೈವ್ ಇದೆ ನಿಮ್ಗೆ. ಓಕೆ, ಪ್ರತಿಯೊಂದು. ಹೌದು. ಓಕೆ ಮ್ಯಾಮ್, ಹಾಗಾದ್ರೆ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ? ಮೇಡಮ್ ಇದು NH4 ಗೆ ಜಸ್ಟ್ 10 minutes ಇದೆ. ನೆಲಮಂಗಲ ಟೌನ್, ತಾವರೆಕೆರೆ, ಸೊಂಡೆಗೊಪ್ಪಗೆ ಎಲ್ಲ ಮಿಡಲ್ ಆಫ್ ಇದು ಲೊಕೇಶನ್ ಇದೆ. ಲೊಕೇಶನ್ ಅಲ್ಲಿ ಹೌದು. ಇನ್ನೊಂದು ನೆಲಮಂಗಲ RTO ಆಫೀಸ್ ಇಲ್ಲೇ ನಿಯರ್ ಬೈ 200 meter ಅಲ್ಲೇ ಇದೆ ನಿಮ್ಗೆ. ಅದೇ ಮೇನ್ ರೋಡ್ ಅಲ್ವಾ ಮ್ಯಾಮ್? ಹೌದು ಮೇಡಮ್, ಅದೇ ಮೇನ್ ರೋಡ್. ಓಕೆ, ಅಲ್ಲಿ ಮೇನ್ ರೋಡ್ ಅಲ್ಲಿ ನಾನು ಬರೋವಾಗ ನೋಡಿದೆ, ಅವಾಗ ಸುಮಾರು ಸ್ಟೋರ್ಸ್ ಎಲ್ಲ ಪ್ರತಿಯೊಂದನ್ನು ಇದೆ ಅಲ್ವಾ? ಹೌದು, ಎಲ್ಲ ನಿಯರ್ ಬೈ ಇದೆ ಮೇಡಮ್. ನಿಯರ್ ಬೈ ಇದೆ. ಸರೌಂಡಿಂಗ್ ಅಷ್ಟೇ ಅಲ್ವಾ ಮ್ಯಾಮ್? ಅವಾಗಲೇ ಸಾಕಷ್ಟು ಮನೆಗಳು ಕಟ್ಬಿಟ್ಟಿದ್ದಾರೆ. ಹಾ ಮೇಡಮ್, ಇಲ್ಲ ಆಲ್ರೆಡಿ ರೆಡಿ ಇದ್ದಾರೆ. ಹೌದು, ರಿಜಿಸ್ಟ್ರೇಷನ್ ಆದ ಕೂಡಲೇ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಕಸ್ಟಮರ್ಸ್ ಎಲ್ಲ. ಹೌದು, ನಿಮ್ ಲೇಔಟ್ ಎಲ್ಲ. ಓಕೆ ಮೇಡಮ್, ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಪ್ರೈಸಿಂಗ್. ಮೇಡಮ್ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ ಮೇಡಮ್? ಮೇಡಮ್ 6000 per square feet ಇದೆ. ಸ್ಲೈಟ್ ನೆಗೋಸಿಯೇಷನ್ ಇದೆ. ನಿಮ್ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಸ್ವಲ್ಪ ಸ್ಲೈಟ್ ನೆಗೋಸಿಯೇಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಿಮ್ಮ ಕಂಪ್ನಿದೊಂದು ವಿಡಿಯೋ ಮಾಡಿದೀವಿ ಅಲ್ವಾ ಮ್ಯಾಮ್? ಅವಾಗ್ಲೂ ಒಳ್ಳೆ ಡಿಸ್ಕೌಂಟ್ಸ್ ಕೊಟ್ಟಿದ್ದೀರಾ ಅಂತ ಎಲ್ಲರೂ ಹೇಳಿದ್ರು. ಮೇಡಮ್ ಈ ಸಲಿನೂ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಹಾಕೊಡ್ತೀರಾ? ಹಾ ಮೇಡಮ್, ಫಸ್ಟ್ ವಿಸಿಟ್ ಮಾಡ್ಲಿ ಅವರು, ಲೈಕ್ ಆಗ್ಲಿ, ಆಫೀಸಿಗೆ ಬಂದ್ ಸಿಟ್ಟಿಂಗ್ ಕುತ್ಕೊಂಡ್ರೆ ನಾವ್ ಏನ್ ಬೆಸ್ಟ್ ಪ್ರೈಸ್ ಬೇಕೋ ಮಾಡ್ಕೊಡ್ತೀರಾ? ಹಾಗಾದ್ರೆ ಮ್ಯಾಮ್, ಇವಾಗ ಯಾರಾದ್ರೂ ಬಂದು ಈ ಸೈಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಮ್ಯಾಮ್? ನಿಮ್ ಡೈರೆಕ್ಟ್ ಆಫೀಸ್ ಲೊಕೇಶನ್ ಬರ್ಬೇಕಾ, ಇಲ್ಲಾಂದ್ರೆ ನಿಮ್ದೇ ಇಲ್ಲಿ ಸೈಟ್ ಆಫೀಸ್ ಕೂಡ ಇದೆ? ಇಲ್ಲಿಗೆ ಬರ್ಬೇಕಾ ಮೇಡಮ್ ಡೈರೆಕ್ಟ್ ಆಗಿ ಲೇಔಟ್ಗೆ? ಮೇಡಮ್ ಅವ್ರ ಚಾಯ್ಸ್. ಸೈಟ್ ಗಾದ್ರೂ ಬಂದು ಆಫೀಸ್ ಲೊಕೇಶನ್ ಆಫೀಸ್ಗೂ ಬರ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಫೀಸ್ಗೆ ಬಂದ್ರೆ ನಾವು ವಿಸಿಟ್ ಮಾಡಿಸ್ತೀವಿ. ನೀವು ವಿಸಿಟ್ ಮಾಡಿಸ್ತೀರಾ? ಓಕೆ ಮ್ಯಾಮ್, ಪ್ರೈಸ್ ಏನೋ ಇಷ್ಟ ಹೇಳ್ತಾ ಇದೀರಾ, ಎಷ್ಟೋ ಜನಕ್ಕೆ ಅಷ್ಟೊಂದು ಒಂದೇ ಸಲ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಸರ್. ಮೇಡಮ್ ಅಂತವ್ರಿಗೆ ಏನಾದ್ರು ಲೋನ್ ಫೆಸಿಲಿಟಿ ಏನಾದ್ರು ಅವೈಲೇಬಲ್ ಇದೆಯಾ? ಹಾ ಮೇಡಮ್, ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್ ಲೋನ್ ಆಗುತ್ತೆ, ನಾವೇ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಹಾಗಾದ್ರೆ ಬ್ಯಾಂಕ್ ಲೋನ್ ಎಷ್ಟು ಪರ್ಸೆಂಟ್ ವರೆಗೂ ಅವೈಲೇಬಲ್ ಸಿಗಬಹುದು ಮ್ಯಾಮ್? 75 to 80% ಆಗುತ್ತೆ ಮೇಡಮ್, ಬೇಸ್ಡ್ ಆನ್ ಅವರ್ ಪ್ರೊಫೈಲ್ ಮೇಲೆ ಡಿಪೆಂಡ್ಸ್. ಹೌದು. ಓಕೆ, ಸೈಟ್ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ತರ ಅದ ಮ್ಯಾಮ್ ನಿಮ್ ಕಂಪ್ನಿ ಕಡೆಯಿಂದ? ಮೇಡಮ್ ಬುಕಿಂಗ್ ಬಂದು 10,000 ಅಮೌಂಟ್ ಕೊಟ್ಟು ಬುಕಿಂಗ್ ಮಾಡ್ಕೊಬಹುದು. 1 week to 10 days ಟೈಮ್ ಇರುತ್ತೆ, ಅಷ್ಟೊಳಗಡೆ ಅಗ್ರಿಮೆಂಟ್ ಆಗ್ಬೇಕಾಗುತ್ತೆ. ಓಕೆ, ಮೀನ್ಸ್ ಲೀಗಲ್ ವೆರಿಫಿಕೇಶನ್ ಗೆ 1 week ಟೈಮ್. 1 week to 10 days ಟೈಮ್ ಇರುತ್ತೆ. 10 days ಟೈಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಅವ್ರಿಗೆ ಇನ್ನೂ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಮ್ಯಾಮ್? ಎನಿ ಡಾಕ್ಯುಮೆಂಟ್ಸ್ ಅವ್ರಿಗೆ ಏನೇ ಕ್ಲಾರಿಫಿಕೇಶನ್ ಇದ್ರು ನಮ್ಮ ಹತ್ರ ತಗೊಬಹುದು. ಹೌದಾ? 100% ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆನೆ ನಮ್ಮ ಹತ್ರ ಸೈಟ್ ರಿಜಿಸ್ಟ್ರೇಷನ್ ಗೆ ಅವ್ರ ನೆಕ್ಸ್ಟ್ ಪ್ರೊಸೆಸಿಂಗ್ ಮಾಡ್ಕೊಬಹುದು. ಹೌದಾ? ಅಂದ್ರೆ ವೀಕ್ಷಕರೇ, ಮೇಡಮ್ ಹೇಳಿದಾರೆ ಜಸ್ಟ್ ಒಂದ್ಸಲಿ ಬಂದ್ಬಿಟ್ಟು ಸೈಟ್ ವಿಸಿಟ್ ಮಾಡೋದಾದ್ಮೇಲೆ ನಿಮ್ಗೆ ಏನಾದ್ರು ಸೈಟ್ ಏನಾದ್ರು ಇಷ್ಟ ಆದ್ರೆ ಮೇಡಮ್ ಹೇಳ್ದಂಗೆ ಬುಕಿಂಗ್ ಪ್ರೊಸೆಸ್ ಅಂತ ಇದೆ. ಒಂದು 10,000 rupees ಪೇ ಮಾಡಿ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಒಬ್ರಲ್ಲ ಇಬ್ರು ಲಾಯರ್ಗೆ ವೆರಿಫೈ ಮಾಡಿದ್ಮೇಲೆ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು. ಮೇಡಮ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ?
ಮೇಡಮ್ ನೀವೇ ನೋಡ್ತಿರ್ಬೋದು ನಿಯರ್ ಬೈ ಏನೇನ್ ಅಮ್ಯುನಿಟೀಸ್ ಇದೆ, ನಾವ್ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದೀವಿ ಲೇಔಟ್ಗೆ ಅಂತ ಹೇಳಿ. ಹೌದು. ಒಳ್ಳೆ ಲೊಕೇಶನ್, ಸೈಟ್ ಬುಕಿಂಗ್ ಮಾಡಿ ನಿಮ್ಮ ಡ್ರೀಮ್ ಹೋಮ್ ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಎದುರುಗಡೆನೂ ಮನೆಗಳಿದೆ, ಹೌದು ಅಕ್ಕಪಕ್ಕ ಸರೌಂಡಿಂಗ್ ಸಾಕಷ್ಟು ಮನೆಗಳಾಗೋಗಿದೆ ಅಲ್ವಾ ಮ್ಯಾಮ್ ಅವಾಗ್ಲೇನೆ. ಹೌದು ಮೇಡಮ್. ಓಕೆ, ನೋಡಲ್ಲ ವೀಕ್ಷಕರೇ, ಮ್ಯಾಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ನೀವೇನಾದ್ರೂ ನೆಲಮಂಗಲ RT ಆಫೀಸ್ ಹತ್ರನೇ ಏನಾದ್ರು ಸೈಟ್ ಏನೋ ಪರ್ಚೇಸ್ ಮಾಡಬೇಕು, BMRD ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಏಕಾತ ಸೈಟ್ಸ್ ಏನೋ ತಗೋಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ BMRD ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಏಕಾತ ಸೈಟ್ಸ್ ನೆಲಮಂಗಲ RT ಆಫೀಸ್ ಹತ್ರನೇ, ಅಂದ್ರೆ ಕೇವಲ ಒಂದು 200 ಮೀಟರ್ಸ್ ಅಲ್ಲೇ ಒಂದು ಸೈಟ್ ತಗೋಬೇಕಪ್ಪ, ಸರೌಂಡಿಂಗ್ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಕೂಡ ಆಗಿರ್ಬೇಕು, ಆ ತರ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಮೇಡಮ್ ಹೇಳ್ದಂಗೆ ಫಿಕ್ಸೆಡ್ ಪ್ರೈಸ್ ಅಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನೇನು ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ ಆಗಿ ಲೇಔಟ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಬರೋ ಮುಂಚೆ ಮ್ಯಾಮ್ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಬನ್ನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಲಾಸ್ಟ್ ಟೈಮ್ ಕೂಡ ನಿಮ್ಮ ಕಂಪ್ನಿದ ಒಂದು ವಿಡಿಯೋನ ಮಾಡಿದ್ವಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ನ ಮಾಡಿದೀರಾ ಮ್ಯಾಮ್. ನಮ್ಮ ವೀಕ್ಷಕರು ಯಾರಾದ್ರೂ ಬಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡಿ. ಎಸ್ ಮೇಡಮ್, ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.